ದೇವರ ಮಕ್ಕಳಾಗುವಂತೆ ನಿಮ್ಮ ಆತ್ಮಗಳನ್ನು ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ ಡಿಸೆಂಬರ್ 16. ಎಲ್.ಎನ್. ಜಿ. ವೈಟ್ ರವರ ಸನ್ಸ್ ಅಂಡ್ ಡಾಟರ್ಸ್ ಆಫ್ ಗಾಡ್ ಎಂಬ ಪುಸ್ತಕದ 351ನೆಯ ಪುಟ. ಶೀರ್ಷಿಕೆ: ಕ್ರಿಸ್ತನು ಬಲದೊಂದಿಗೆ ಮತ್ತು ಮಹಾಮಹಿಮೆಯೊಂದಿಗೆ ಬರುತ್ತಾನೆ. ಈ ದಿನದ ಸತ್ಯವೇದದ ವಾಕ್ಯ: ಮನುಷ್ಯಕುಮಾರನು ತನ್ನ ಮಹಿಮೆಯಲ್ಲಿ ಎಲ್ಲಾ ಪರಿಶುದ್ಧ ದೂತರೊಂದಿಗೆ ಬರುವಾಗ ತನ್ನ ಮಹಿಮೆಯ ಸಿಂಹಾಸನದ ಮೇಲೆ ಕೂತುಕೊಳ್ಳುವನು. ಮತ್ತಾಯ 25ನೆಯ ಅಧ್ಯಾಯ 31ನೆಯ ವಚನ. ಆಕಾಶದ ಮೋಡಗಳ ನಡುವೆ ಮನುಷ್ಯಕುಮಾರನು ಎರಡನೆಯ ಸಾರಿ ಆಗಮಿಸುವ ದೃಶ್ಯವನ್ನು ಯಾವ ಮನುಷ್ಯ ಭಾಷೆಯೂ ವಿವರಿಸಲಾಗುವುದಿಲ್ಲ, ಚಿತ್ರಿಸಲಾಗುವುದಿಲ್ಲ. ಆತನು, ಅಂದರೆ ಕ್ರಿಸ್ತನು, ಅನಾದಿ ಕಾಲದಿಂದಲೂ ಧರಿಸಿದ್ದ ಬೆಳಕೆಂಬ ನಿಲುವಂಗಿಯನ್ನು ಧರಿಸಿದವನಾಗಿ ಆತನು ಬರುತ್ತಾನೆ. ದೇವದೂತರು ಅವನೊಟ್ಟಿಗೆ ಬರುತ್ತಾರೆ. ಆತನ ಮಾರ್ಗದಲ್ಲಿ ಆತನ ಬೆಂಗಾವಲಿನವರಾಗಿ 1000 ಬಾರಿ 10,000 ದೂತರು ಇರುತ್ತಾರೆ. ಮರಣ ಹೊಂದಿ ಮಲಗಿರುವವರನ್ನು ಸಮಾಧಿಯಿಂದ ಏಳಬೇಕೆಂದು ಕರೆಯುವ ತುತ್ತೂರಿಯ ಶಬ್ದವು ಆಗ ಕೇಳುತ್ತದೆ. ಕ್ರಿಸ್ತನ ಧ್ವನಿಯು ಸಮಾಧಿಯನ್ನು ಭೇದಿಸುತ್ತದೆ ಮತ್ತು ಮರಣ ಹೊಂದಿದವರ ಕಿವಿಗಳನ್ನೂ ಭೇದಿಸುತ್ತದೆ. ಆಗ ಸಮಾಧಿಗಳಲ್ಲಿರುವವರೆಲ್ಲರೂ ಆತನ ಧ್ವನಿಯನ್ನು ಕೇಳಿ ಹೊರಗೆ ಬರುವರು ಎಂದು ವಾಕ್ಯವು ಹೇಳುತ್ತದೆ. ಕ್ರಿಸ್ತನು ಮಹಾಬಲದೊಂದಿಗೂ ಮಹಿಮೆಯೊಂದಿಗೂ ಬರುತ್ತಿದ್ದಾನೆ. ಆತನು ತನ್ನ ಸ್ವಂತ ಮಹಿಮೆಯೊಂದಿಗೂ ಮತ್ತು ತಂದೆಯ ಮಹಿಮೆಯೊಂದಿಗೂ ಬರುತ್ತಿದ್ದಾನೆ. ಆತನ ಮಾರ್ಗದಲ್ಲಿ ಪರಿಶುದ್ಧ ದೇವದೂತರು ಆತನೊಂದಿಗಿರುತ್ತಾರೆ. ಸಮಸ್ತ ಲೋಕವು ಕತ್ತಲೆಯಲ್ಲಿ ಮುಳುಗಿರುವಾಗ ಪ್ರತಿಯೊಬ್ಬ ಭಕ್ತನ ನಿವಾಸ ಸ್ಥಳದಲ್ಲಿ ಬೆಳಕು ಇರುತ್ತದೆ. ಕ್ರಿಸ್ತನ ಎರಡನೇ ಬರೋಣದ ಮೊದಲ ಬೆಳಕನ್ನು ಭಕ್ತರು ಮೊದಲು ಪಡೆದುಕೊಳ್ಳುತ್ತಾರೆ, ಗ್ರಹಿಸುತ್ತಾರೆ. ಆತನ ವೈಭವದಿಂದ ಕಳಂಕವಿಲ್ಲದ ಬೆಳಕು ಪ್ರಕಾಶಿಸುತ್ತದೆ ಮತ್ತು ಆತನನ್ನು ಸೇವಿಸಿದ ಎಲ್ಲರೂ ವಿಮೋಚಕನಾದ ಕ್ರಿಸ್ತನನ್ನು ಹರ್ಷೋದ್ಗಾರದಿಂದ ಮೆಚ್ಚುತ್ತಾರೆ, ಸಂತೋಷಿಸುತ್ತಾರೆ. ದುಷ್ಟರು ಓಡಿ ಹೋಗುವಾಗ ಕ್ರಿಸ್ತನ ಹಿಂಬಾಲಕರು ಆತನ ಪ್ರಸನ್ನತೆಯಲ್ಲಿ ಹರ್ಷಿಸುತ್ತಾರೆ. ಯಾಕಂದರೆ ಮಿಂಚು ಪೂರ್ವದಿಂದ ಹೊರಟು ಬಂದು ಪಶ್ಚಿಮದವರೆಗೆ ಹೊಳೆಯುವಂತೆಯೇ ಮನುಷ್ಯಕುಮಾರನ ಬರೋಣವು ಇರುವುದು ಎಂದು ವಾಕ್ಯವು ಹೇಳುತ್ತದೆ. ಪರಲೋಕದ ಸಮಸ್ತ ಸೈನ್ಯಗಳು ಆತನೊಂದಿಗೆ ಬರಬೇಕು. ತರುವಾಯ ಆತನು ತನ್ನ ದೂತರನ್ನು ತುತ್ತೂರಿಯ ಮಹಾಶಬ್ದದೊಂದಿಗೆ ಕಳುಹಿಸುವನು. ಆಗ ಅವರು ಆತನಿಂದ ಆಯಲ್ಪಟ್ಟವರನ್ನು 4 ದಿಕ್ಕುಗಳಿಂದ ಆಕಾಶದ ಒಂದು ಕಡೆಯಿಂದ ಮತ್ತೊಂದು ಕಡೆಯವರೆಗೂ ಒಟ್ಟುಗೂಡಿಸುವರು ಎಂದು ವಾಕ್ಯವು ಹೇಳುತ್ತದೆ. ಕ್ರಿಸ್ತನು ವೈಯಕ್ತಿಕವಾಗಿ ಆಗಮಿಸದ ಹೊರತು ಆತನ ಜನರು ದೇವರ ರಾಜ್ಯವನ್ನು ಹೊಂದಲು ಸಾಧ್ಯವಿಲ್ಲ. ಮನುಷ್ಯನ ಪ್ರಸ್ತುತ ಸ್ಥಿತಿಯು ನಶಿಸುವ ಸ್ಥಿತಿಯಾಗಿದೆ, ಭ್ರಷ್ಟತೆಯ ಸ್ಥಿತಿಯಾಗಿದೆ. ಆದರೆ ದೇವರ ರಾಜ್ಯವು ಭ್ರಷ್ಟತೆ ಇರದ, ನಶಿಸಿ ಹೋಗದ, ನಿತ್ಯಕ್ಕೂ ನೆಲೆಸುವ ರಾಜ್ಯವಾಗಿರುತ್ತದೆ. ಆದುದರಿಂದ ಮನುಷ್ಯನು ಈಗಿರುವ ಸ್ಥಿತಿಯಲ್ಲಿ ದೇವರ ರಾಜ್ಯವನ್ನು ಪ್ರವೇಶಿಸಲು ಸಾಧ್ಯವೇ ಇಲ್ಲ. ಆದರೆ ಯೇಸು ಕ್ರಿಸ್ತನು ಬಂದಾಗ ಆತನು ತನ್ನ ಜನರಿಗೆ ಅಮರತ್ವವನ್ನು ಅನುಗ್ರಹಿಸುತ್ತಾನೆ, ಪ್ರದಾನ ಮಾಡುತ್ತಾನೆ. ನಂತರ ಇದುವರೆಗೆ ಕೇವಲ ಪಾಲುದಾರರಾಗಿದ್ದವರನ್ನು ದೇವರ ರಾಜ್ಯದ ಬಾಧ್ಯತೆಗೆ ಕ್ರಿಸ್ತನು ಅವರನ್ನು ಕರೆಯುತ್ತಾನೆ. ಆಮೇನ್. ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು, ಪಾಲಿಸುವವರು ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.